ಅಧ್ಯಾಯ 2 ಶ್ಲೋಕ 60. ಯತತೋ ಹ್ಯಪಿ ಕೌಂತೇಯ. ಹ್ಯಪಿ ಹ್ಯಪಿ ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ. ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರಂತಿ ಪ್ರಸಭಂ ಮನಃ. ಹೇಳಿಕೊಡುವುದನ್ನು ಅನುಸರಿಸಿ. ಯತತೋ ಹ್ಯಪಿ ಕೌಂತೇಯ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ. ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರಂತಿ ಪ್ರಸಭಂ ಮನಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಯಾರು ಜ್ಞಾನದಲ್ಲಿ ನಿಷ್ಠೆ ಪಡೆಯಬೇಕೆಂದಿರುವರೋ ಅಂತಹವರು ಮೊದಲು ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕು. ಹಾಗೆ ಹತೋಟಿಯಲ್ಲಿಡದಿದ್ದರೆ ಅವುಗಳು ಹಾನಿ ಉಂಟು ಮಾಡುತ್ತವೆ ಅಂತ ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ್ದು. ಈ ಶ್ಲೋಕದಲ್ಲಿ ಎಲೈ ಕೌಂತೆಯನೇ, ವಿವೇಕಿಯಾದ ಪುರುಷನು ಇಂದ್ರಿಯಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ರೂ ದುರ್ದಮ್ಯ ಇಂದ್ರಿಯಗಳು ಬಲಾತ್ಕಾರದಿಂದ ಮನಸ್ಸನ್ನ ಹೊರಕ್ಕೆ ಹಾರಿಸಿಕೊಂಡು ಹೋಗುತ್ತವೆ ಅಂತ ತಿಳಿಸಿದ್ದಾನೆ. ನಮ್ಮೆಲ್ಲರ ಬುದ್ಧಿನ ಆವರಿಸಿರುವ ಮಾಯೆ ಸತ್ವ, ರಜ ಮತ್ತು ತಮ ಅನ್ನೋ 3 ಗುಣಗಳ ಮೂಲಕ ಕೆಲಸ ಮಾಡುತ್ತೆ. ಬುದ್ಧಿಯನ್ನ ಬೆಳಗುವ ಆತ್ಮನನ್ನ ಮರೆ ಮಾಡೋದು ತಮೋಗುಣ ಮತ್ತು ಮನಸ್ಸನ್ನ ಹೊರಗಿನ ವಿಷಯಗಳತ್ತ ಓಡಿಸೋದು ರಜೋಗುಣ. ಈ ಎರಡರಿಂದಲೇ ನಮ್ಮ ಎಲ್ಲ ಅಶಾಂತಿ, ದುಃಖಗಳು ಉದ್ಭವವಾಗೋದು. ಇದನ್ನ ತಪ್ಪಿಸ್ಕೊಳ್ಬೇಕಾದ್ರೆ ಬುದ್ಧಿಯು ಸತ್ವ ಸಂಪನ್ನವಾಗಬೇಕು. ಇಲ್ಲವಾದ್ರೆ ಇಂದ್ರಿಯಗಳು ಬಲವಂತವಾಗಿ ವ್ಯಕ್ತಿಯನ್ನ ನೆಲಸಮ ಮಾಡುತ್ತವೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ. ಯತತಃ ಅಂದ್ರೆ ಪ್ರಯತ್ನಶೀಲನಾದವನು, ವಿಪಶ್ಚಿತಃ ವಿವೇಚನಾತ್ಮಕ ಜ್ಞಾನ ಪೂರ್ಣನ ಅಂದರೆ ಬುದ್ಧಿವಂತನ. ಇಂದ್ರಿಯ ವ್ಯವಸ್ಥೆಯನ್ನ ಹದ್ದಿನಲ್ಲಿರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗಲೂ ಸಹ ಪುರುಷಸ್ಯ ವಿಪಶ್ಚಿತಃ ಬುದ್ಧಿಶಾಲಿಯೂ ವಿವೇಕಿಯೂ ಆದವನನ್ನೂ ಸಹ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಈ ಬಲಶಾಲಿಗಳಾದ ಇಂದ್ರಿಯಗಳು ವಿವೇಕಿಯ ಮನಸ್ಸನ್ನೂ ಸಹ ಸೆಳೆದು ಬಿಡುವವು. ಅಂಥ ಮನುಷ್ಯನಿಗೂ ಸಹ ಇಂದ್ರಿಯಗಳು ತನ್ನನ್ನು ಎಳೆದುಕೊಂಡು ಹೋಗುತ್ತಿವೆ ಎನಿಸುವುದು. ಇದು ಇಂದ್ರಿಯ ಶಕ್ತಿಯ ಸ್ವಭಾವ. ಇಂದ್ರಿಯಗಳು ಬಡಪೆಟ್ಟಿಗೆ, ನಮ್ಮನ್ನ ಕಾಡೋದನ್ನ ಬಿಡೋದಿಲ್ಲ. ಒಮ್ಮೆ ಬರಬೇಡ ಅಂತ ಬಾಗಿಲು ಹಾಕಿದ್ರೆ ಅವು ಹೊರಟು ಹೋಗೋದಿಲ್ಲ. ಹೊರಗೆ ಹೋಗಿ ಎಲ್ಲಿಯಾದರೂ ಒಂದು ಕಡೆ ಅವಿತುಕೊಂಡಿರುತ್ತೆ. ನಮ್ಮ ಮನಸ್ಸಿಗೆ 7 ಬೀಳುಗಳಿವೆ. ನಮ್ಮ ಮನಸ್ಸು ದುರ್ಬಲವಾಗಿರುವ ಸಮಯವನ್ನ ಹೊಂಚಾಕೊಂಡಿದ್ದು ಕ್ರಮೇಣ ನಮ್ಮನ್ನ ಸಮೀಪಿಸುತ್ತೆ. ಆತನಿಗೆ ಅದರ ಸಹವಾಸ ಸಾಕಾಗಿದೆ ಅಂತ ಅನ್ಕೊಳ್ಳೋಣ. ಆದರೂ ಕೆಲವು ವೇಳೆ ಚಪಲ ಏಳುತ್ತೆ. ಅದು ಸಂಪೂರ್ಣ ನಾಶವಾಗಿಲ್ಲ. ಆಸೆಯ ಕಿಡಿ ಇದ್ದೇ ಇದೆ. ಅದು ಇರುವವರೆಗೆ ಜೋಪಾನ್ವ ಇರಬೇಕು. ಅಜಾಗರೂಕತೆಯಿಂದ ಒಂದು ಕಟ್ಟಿಗೆ ಹಾಕಿದ್ರೂ ಸಾಕು, ಅದು ಪುನಃ ಧಗ್ಗಂತ ಹತ್ತುಕೊಳ್ಳುತ್ತೆ ಅಂತ ಹೇಳ್ತಾರೆ. ಮನುಸ್ಮೃತಿಲಿ ಈ ಹೇಳಿಕೆ ಇದೆ. ಬಲವಾನ್ ಇಂದ್ರಿಯ ಗ್ರಾಮೋ. ಇಡೀ ಇಂದ್ರಿಯ ವ್ಯವಸ್ಥೆಯು ಬಹಳ ಬಲಶಾಲಿಯಾದದ್ದು.
ವಿದ್ವಾಂಸಮಪಿ ಕರ್ಷತಿ, ಅದು ವಿದ್ವಾಂಸನಾದವನನ್ನೂ ಸಹ ಸೆಳೆದುಕೊಂಡು ಬಿಡುವುದು. ಇದು ಎಚ್ಚರಿಕೆಯ ಗಂಟೆ. ಅಂತರಂಗದ ಪ್ರಯಾಣವು ಮಾನವನನ್ನ ಸತ್ಯಾತ್ ಸತ್ಯವೂ ಗಹನವೂ ಆದದ್ದಕ್ಕೆ ಕೊಂಡೊಯ್ಯುವುದು ಅಂತ ವೇದಾಂತ ಉದ್ಘೋಷಿಸುತ್ತೆ. ಆದ್ರಿಂದ ಈ ಇಂದ್ರಿಯ ಶಕ್ತಿಯ ಶಿಸ್ತು ಹಾಗೂ ನಿಯಂತ್ರಣ ನಮಗೆ ಅಗತ್ಯ. ಯಾವುದೇ ಬಗೆಯ ಶೀಲ ನಿರ್ಮಾಣದಲ್ಲಿ ಈ ಇಂದ್ರಿಯ ಶಕ್ತಿಯನ್ನ ಶಿಸ್ತಿಗೆ ಒಳಪಡಿಸೋದು ಅತ್ಯಗತ್ಯ. ಇಲ್ಲದಿದ್ರೆ ಶೀಲ ನಿರ್ಮಾಣವೇ ಇರೋದಿಲ್ಲ. ಇಂದ್ರಿಯಾಣಿ ಪ್ರಮಾಥೀನಿ. ನಮ್ಮಲ್ಲಿರುವ ಅದೆಷ್ಟೋ ಸೆಳೆತಗಳೊಂದಿಗೆ ನಾವು ಬದುಕಬೇಕು. ಅವು ನಮ್ಮನ್ನೇ ನುಂಗಿ ಬಿಡಬಲ್ಲವು. ಅವನ್ನ ನಿಯಂತ್ರಿಸಿ ಶಿಸ್ತಿಗೆ ಒಳಪಡಿಸಬೇಕು. ಅನಂತರ ನಮ್ಮ ಪ್ರಯಾಣವನ್ನ ಅತ್ಯುನ್ನತ ಪರಿಪೂರ್ಣತೆಯ ಮಟ್ಟದೆಡೆಗೆ ಮುಂದುವರಿಸ್ಕೊಂಡು ಹೋಗಬೇಕು. ಹೇಗೆ ಹೇಳ್ತಾರೆ ಅಂದರೆ, ನೀವು ಮನಸ್ಸನ್ನ ಒಳ್ಳೆಯ ಸ್ಥಿತಿಯಲ್ಲಿಟ್ಟಿರುವಿರಿ, ಸ್ವಲ್ಪ ಹೊತ್ತಿಗೆ ಇಂದ್ರಿಯಗಳು ಅದನ್ನು ಕೆಟ್ಟ ಸ್ಥಿತಿಗೆ ಕೊಂಡೊಯ್ಯುವುವು. ಇಂದ್ರಿಯಗಳಿಗೆ ಆ ಶಕ್ತಿ ಇದೆ, ಆದ್ದರಿಂದ ಅದನ್ನ ಎದುರಿಸಬೇಕು ಅಂತ ಹೇಳ್ತಾರೆ. ಸಾಧನೆ ಮಾಡುತ್ತಿರುವವನು ಜ್ಞಾನಿ. ಬೌದ್ಧಿಕವಾಗಿ ಯಾವುದನ್ನ ಮಾಡಬೇಕು, ಯಾವುದನ್ನ ಬಿಡಬೇಕು, ಯಾವುದರಿಂದ ನಮಗೆ ಏನೇನು ಪರಿಣಾಮಗಳು ಕಾದುಕೊಂಡಿವೆ ಅನ್ನೋದನ್ನ ಬಲ್ಲವನು. ಆದರೂ ಚಪಲ ಒಂದೇ ಸಲ ಬಿಡೋದಿಲ್ಲ. ಕೆಲವು ವೇಳೆ ತೀವ್ರವಾಗಿ ಮೇಲೇಳುತ್ತೆ, ಪರಿಣಾಮಗಳೆಲ್ಲ ಗೊತ್ತಿರುತ್ತೆ. ಆದರೂ ಸಾಯದ ಹಿಂದಿನ ಸಂಸ್ಕಾರದ ಕೈಗೆ ಸಿಕ್ಕಿ ಬಲಾತ್ಕಾರದಿಂದ ಒಂದು ಕ್ರಿಯೆಯನ್ನು ಮಾಡಿ ಹಾಕ್ತೇವೆ. ನಮ್ಮ ಮನಸ್ಸಿನ ಯಾವುದೋ ಒಂದು ಭಾಗ ಇಂದ್ರಿಯದ ಮೇಲಿನ ಆಸೆಯನ್ನು ಬಿಟ್ಟಿದೆ ಅಷ್ಟೇ. ಉಳಿದ ಭಾಗಗಳು ಬೇಕು ಅಂತ ಕೇಳುತ್ತವೆ. ಕೆಲವು ವೇಳೆ ಹೊಸದು ಗೆಲ್ಲುತ್ತೆ, ಕೆಲವು ವೇಳೆ ಹಳೆಯದು ಗೆಲ್ಲುತ್ತೆ. ಆದ ಕಾರಣವೇ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಮುಂದುವರಿದರೂ ಪೂರ್ಣತೆಯನ್ನ ಮುಟ್ಟುವವರೆಗೆ ಸುರಕ್ಷಿತರು ಅಂತ ಹೇಳೋದಿಕ್ಕಾಗೋದಿಲ್ಲ. ಒಂದ್ಸಲ ಶಿಷ್ಯನೊಬ್ಬ ಶ್ರೀ ಶಾರದಾದೇವಿಯವರ ಹತ್ರ ಬಂದು ಮಾತನಾಡ್ತಿದ್ದಾಗ, ಈಗ ನನ್ನ ಮನಸ್ಸು ಪರಿಶುದ್ಧವಾಗಿದೆ, ಅಪಾಯದಿಂದ ಪಾರಾದೆ ಅಂತ ಹೇಳ್ತಾನೆ. ತಕ್ಷಣವೇ ಶಾರದಾದೇವಿಯವರು, ಹಾಗೆ ಹೇಳಬೇಡ, ತಿಳಿ ಆಕಾಶದಲ್ಲಿ ಯಾವಾಗ ಬೇಕಾದರೂ ಮೋಡ ಕವಿದು ಮಳೆ ಬರುತ್ತದಲ್ಲ, ಹಾಗೆ ಎಲ್ಲಿಂದಲೋ ಪೂರ್ವ ಸಂಸ್ಕಾರದ ಮೋಡಗಳು ಬಂದು ನಾವು ಪಾರಾದ್ವಿ ಅಂತ ಭಾವಿಸುತ್ತಿರುವಾಗಲೇ ಬೀಳೋದಿಕ್ಕೆ ಹೊಂಚು ಹಾಕಿ ಕಾಯ್ತಿರಬಹುದು ಅಂತ ಹೇಳ್ತಾರೆ. ಒಂದು ಉದಾಹರಣೆ, ಜಿಂಕೆ ಒಂದು ಕಾಡಿನಲ್ಲಿ ನೀರು ಕುಡಿತಿತ್ತು. ಆ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡ್ಕೊಳ್ತು. ಎಂತಹ ಚೂಪಾದ ಕೊಂಬಳು, ಎಷ್ಟು ಬಲವಾದ ಕೈಕಾಲುಗಳು ತನಗಿವೆ ಅಂತ ತನ್ನ ಹತ್ರ ಇದ್ದ ಮರಿ ಜಿಂಕೆಗೆ ಹೇಳ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ದೂರದಲ್ಲಿ ಇದನ್ನ ಹಿಡಿಯುವ ಬೇಟೆಯ ನಾಯಿಗಳ ಸಪ್ಪಳ ಕೇಳಿಬಂತು. ಜಿಂಕೆ ಏನ್ ಮಾಡ್ತು, ಅಲ್ಲಿಂದ ತನ್ನ ಪ್ರಾಣ ರಕ್ಷಣೆಗೆ ನಾಗಾಲೋಟದಲ್ಲಿ ಓಡಿದ್ದು. ತುಂಬಾ ದೂರ ಓಡಿದ ಮೇಲೆ ಏದಿಸ್ರು ಬಿಡ್ತಾ ನಿಂತ್ಕೊಳ್ಳುತ್ತೆ. ಆಗ ಮರಿ ಕೇಳುತ್ತೆ, ನಿನಗೆ ಅಷ್ಟೊಂದು ಚೂಪಾದ ಕೊಂಬುಗಳಿವೆ ಅಂತ ಹೇಳ್ತಿದ್ಯಲ್ವಾ, ಏತಕ್ಕೆ ನಾಯಿಗಳನ್ನ ಅದರಿಂದ ತಿವಿಯಬಾರದಿತ್ತು ಅಂತ. ಆಗ ಜಿಂಕೆ ಹೇಳುತ್ತೆ, ಮಗು, ಬೇಟೆಯ ನಾಯಿಯ ಧ್ವನಿ ಕೇಳಿದರೆ ನನ್ನ ಶಕ್ತಿಯ ಅರಿವೇ ನನಗೆ ಇರೋದಿಲ್ಲ ಅಂತ. ಹಾಗೆ ಪಂಡಿತರು, ಜ್ಞಾನಿಗಳು ತಮ್ಮ ವಿವೇಕ ವೈರಾಗ್ಯಗಳನ್ನು ಕುರಿತು ಪರೀಕ್ಷಾ ಸಮಯ ಬರುವುದಕ್ಕೆ ಮುಂಚೆ ಹೆಮ್ಮೆ ಕೊಚ್ಚಿಕೊಳ್ಳಬಹುದು. ಆದರೆ ನಿಜವಾದ ಆ ಪರೀಕ್ಷಾ ಸಮಯವನ್ನು ಎದುರಿಸುವಾಗ ಕೆಳಗೆ ಉರುಳುವವರೇ ಬಹುಪಾಲು. ಹಾಗೆ ಉರುಳುವವರಲ್ಲಿ ಮುಂಚೆ ಹೆಮ್ಮೆ ಕೊಚ್ಕೊಳ್ತಿದ್ದವರೇ ಅಧಿಕ ಅಂತಲೂ ಹೇಳ್ತಾರೆ. ನಮಗೆ 5 ಇಂದ್ರಿಯಗಳು 5 ಕುದುರೆಗಳ ತರಹ ಅಂತ ಹೇಳ್ತಾರೆ. ಕುದುರೆ ಮೇಲೆ ಕುಳಿತುಕೊಂಡು ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂತಂದರೆ ನಾವು ಹೋಗಬೇಕಾದ ಕಡೆ ನಾವು ಹೋಗೋಕ್ಕಾಗಲ್ಲ. ಕುದುರೆ ಎಲ್ಲಿಗೆ ಹೋಗುತ್ತೋ ಅದು ಎಲ್ಲಿಗೆ ಕರ್ಕೊಂಡೋದ್ರೆ ಅಲ್ಲಿಗೇ ಹೋಗಬೇಕಾಗತ್ತೆ. ಶ್ರೀರಾಮಕೃಷ್ಣರು ಹೀಗೆ ಹೇಳ್ತಿದ್ರು, 2 ವಿಧವಾದ ಮಾಯಾಶಕ್ತಿಗಳಿವೆ, ಕೆಳಕ್ಕೆ ಸೆಳೆದೆಳೆಯುವ ಅವಿದ್ಯಾಶಕ್ತಿ ಮತ್ತು ಮೇಲಕ್ಕೆತ್ತುವ ವಿದ್ಯಾಶಕ್ತಿ. ತುಂಬಾ ಉನ್ನತಿಗೇರಿರುವ ಜನರು ಕೆಲವೊಮ್ಮೆ ದೊಡ್ಡ ಪ್ರಮಾದವನ್ನ ಎಸಗುವುದನ್ನು ನಾವು ಕೇಳ್ತೇವೆ. ಏಕೆಂದ್ರೆ ಆ ಕ್ಷಣದಲ್ಲಿ ಅವರು ಮಾಯೆಯ ಈ ಅವಿದ್ಯಾಶಕ್ತಿಗೆ ಒಳಗಾಗಿರ್ತಾರೆ. ಸಮಾಜದಲ್ಲಿ ಇಂಥದ್ದು ಎಷ್ಟೋ ನಡೀತಾ ಇರುತ್ತೆ. ಆದ್ದರಿಂದ
ಎಚ್ಚರವಾಗಿರೋದು ಅವಶ್ಯಕ. ಮನಸ್ಸು ಜಾಗೃತವಾಗಿರುವುದೂ ಅವಶ್ಯಕ. ಹರಂತಿ ಪ್ರಸಭಂ ಮನಃ. ಮನಃ ಅಂದರೆ ಮನಸ್ಸನ್ನು, ಪ್ರಸಭಂ ಒತ್ತಾಯದಿಂದ, ಬಲಾತ್ಕಾರದಿಂದ, ಹರಂತಿ ಎಳೆಯುತ್ತವೆ, ಅಪಹರಿಸುತ್ತವೆ. ಹರಂತಿ ಪ್ರಸಭಂ ಮನಃ. ಸಾಧಾರಣವಾಗಿ ವಿಶ್ವಾದ್ಯಂತ ಕೆಲವು ಸಾಧಕರ ದುರಂತದ ಕಥೆಯೇ ಇದು. ಕೆಲವು ಕಾಲದ ತನಕ ಅವರು ಚೆನ್ನಾಗಿ ಸಾಧನೆಗಳನ್ನು ಮಾಡ್ತಾರೆ, ಹೆಚ್ಚಿನ ಶಾಂತಿಯನ್ನೂ ಗಳಿಸ್ತಾರೆ. ಆದರೆ ಸ್ವಲ್ಪ ಕಾಲದ ನಂತರ ತಾವು ಇಷ್ಟೆಲ್ಲ ಸಾಧನೆ ಮಾಡಿದವರು ಅನ್ನೋ ಗರ್ವದಿಂದ ಇನ್ನೇನು ಮಾಡುವುದಿದೆ ಅಂತ ಮಾಡ್ತಿರುವ ಸಾಧನೆಗಳನ್ನು ಬಿಟ್ಟುಬಿಡ್ತಾರೆ. ಇಷ್ಟರ ತನಕ ನಿಯಮದಲ್ಲಿದ್ದ ಇಂದ್ರಿಯಗಳಿಗೆ ಒಳ್ಳೆಯ ಅವಕಾಶ ಸಿಕ್ಕಿದಂತಾಗತ್ತೆ. ಕೆಲವೇ ದಿವಸಗಳಲ್ಲಿ ಅವರ ಇಂದ್ರಿಯಗಳು ಅವರಿಗೆ ಗೊತ್ತಿಲ್ಲದಂತೆಯೇ ನಾಶಗೆಡುತ್ತೆ. ಅವರ ಅಲ್ಲಿಯ ತನಕದ ತಪಸ್ಸು ವ್ಯರ್ಥವಾಗತ್ತೆ. ನಾವು ವಿಷಯಗಳನ್ನು ದೂರ ಮಾಡಬೇಕು ಅಂತ ಇಲ್ಲ, ಇಂದ್ರಿಯಗಳನ್ನು ಕಿತ್ತೊಗೆಯಬೇಕು ಅಂತನೂ ಇಲ್ಲ. ಆದರೆ ಅವುಗಳನ್ನು ನಿಯಂತ್ರಿಸೋದು ಹೇಗೆ ಅನ್ನೋದನ್ನು ಕಲಿಬೇಕು. ಹೇಗೆ ಹೇಳ್ತಾರೆ ಅಂದರೆ, ನೀವು ಇಚ್ಛೆಪಟ್ಟು ವಿಷಯವನ್ನು ಹಿಡಿದಿರೇ ಎಂದಾಗಬೇಕೇ ಹೊರತು ವಿಷಯವೇ ನಿಮ್ಮ ಕತ್ತನ್ನು ಒತ್ತಿ ಹಿಡಿದಿದೆ ಅನ್ನೋ ಥರ ಆಗಬಾರದು. ನೀವೇ ಯಜಮಾನರಾಗಿರಬೇಕು. ಇದಕ್ಕೆ ಹಿಂದಿಲಿ ಒಂದು ಮಾತು ಹೇಳ್ತಾರೆ, ಕಂಬಲ್ ಚೋಡ್ತಾ ನಹಿ ಅಂತ. ಯಾರೋ ಒಬ್ಬ ನದಿ ಪ್ರವಾಹದಲ್ಲಿ ಕಂಬಳಿಯಂಥದ್ದು ಒಂದು ತೇಲಿ ಹೋಗ್ತಾ ಇರೋದನ್ನ ಕಂಡನಂತೆ. ಓಹೋ, ಒಳ್ಳೆ ಕಂಬಳಿ ಅಂತ ಅಂದ್ಕೊಂಡು ಅದನ್ನು ತರೋದಕ್ಕೆ ಅಂತ ಈಸ್ತಾ ಹೋಗ್ತಾನಂತೆ. ದಡದಲ್ಲಿದ್ದವರು ಕಾಯ್ತಾನೇ ಇರ್ತಾರೆ. ಇವರು ವಾಪಸ್ ಬರ್ತಲೇ ಇಲ್ಲ. ದಡದಿಂದ ಕೂಗಿ ಹೇಳ್ತಾರಂತೆ, ಬಿಟ್ಟು ಬಿಡು ಅದನ್ನ, ವಾಪಸ್ ಬಾ ಅಂತ. ಅವನು ಇಲ್ಲ, ಇದು ನನ್ನನ್ನು ಬಿಡ್ತಲೇ ಇಲ್ಲ ಅಂತ ಹೇಳ್ತಿರ್ತಾನೆ. ಮತ್ತೆ ದಡದವರು ಹೇಳ್ತಾರೆ, ಹಿಂದಿರುಗಿ ಬಾ ಹಿಂದಿರುಗಿ ಬಾ ಅಂತ. ಅವನು ನಾನು ಬರಲಾರೆ ಅಂತಾನೆ. ಏಕೆಂದ್ರೆ ಅದು ಬರಿಯ ಕಂಬಳಿಯಾಗಿರದೆ ಕಂಬಳಿಯಂತೆ ದೂರಕ್ಕೆ ಕಂಡ ಒಂದು ಜೀವಂತ ಕರಡಿಯಾಗಿತ್ತು. ಆದ್ರಿಂದ ಕಂಬಲ್ ಚೋಡ್ತಾ ನಹಿ, ಕಂಬಳಿಯು ನನ್ನನ್ನು ಬಿಡ್ತಲೇ ಇಲ್ಲ ಅಂತ ಇದೊಂದು ಕಥೆ. ಆಧ್ಯಾತ್ಮ ಸ್ವಾತಂತ್ರ್ಯವನ್ನ ಬೋಧಿಸುತ್ತೆ. ಯಜಮಾನನಂತೆ ಕೆಲಸ ಮಾಡ್ರಿ, ಸೇವಕನಂತಲ್ಲ ಅಂತ. ವೇದಾಂತ ಮಾನವ ಜನಾಂಗಕ್ಕೆ ಮಾನವ ವಿಕಾಸದ ಗುರಿಯನ್ನಾಗಿ ಬೋಧಿಸುವುದು ಆಧ್ಯಾತ್ಮಿಕ ಸ್ವಾತಂತ್ರ್ಯ. ವಿವೇಕಾನಂದರು ಹೀಗೆ ಹೇಳ್ತಿದ್ರು, ಯಜಮಾನನಂತೆ ಕೆಲಸ ಮಾಡಿರಿ, ಸೇವಕನಂತಲ್ಲ ಅಂತ. ಕುದುರೆಗಳು ನಿಮ್ಮ ಗಾಡಿಯನ್ನು ತಮಗೆ ಬೇಕಾದಲ್ಲಿಗೆ ಎಳೆದುಕೊಂಡು ಹೋಗೋದಾದರೆ ನೀವು ಅವುಗಳ ಕೈಗೆ ಸಿಕ್ಕ ಅಸಹಾಯಕರಾಗ್ತೀರಿ. ನೀವು ಸವಾರರು, ಆದರೆ ಮುಕ್ತರೇನಲ್ಲ. ಹಾಗೆ ಆಗಲು ಬೇಡಿ ಅಂತ ಹೇಳ್ತಾರೆ.